ವಾಂಗಿಬಾತು ಸೂಪರ್ ಆಗಿರುತ್ತೆ. ಇಡ್ಲಿಗೆ ತುಪ್ಪ ಕೊಡ್ತಾರೆ, ಅದು ಸೂಪರ್ ಆಗಿರುತ್ತೆ. ಸಬ್ಬಕ್ಕಿ ದೋಸೆ ಅಂತ ಕೊಡ್ತಾರೆ, ಅದು ಸಕ್ಕತ್ತಾಗಿರುತ್ತೆ. ಮಸ್ಟ್ ಟ್ರೈ. ಆಹಾ, ನಮಸ್ಕಾರ. ನಮ್ಮದು ಚಾಮರಾಜಪೇಟೆ ಮುದನ ಹೋಟ್ಲ್ ಅಂತ ಹೆಡ್ ಆಫೀಸು ಕೌಂಪೇಟೆಯಲ್ಲಿದೆ. ಇದು ಬ್ರ್ಯಾಂಚ್. ಇದು ಓಪನ್ ಆಗಿ 3 ವರ್ಷ ಆಗಿದೆ. ಯಜಮಾನರು ಭರತ್ ಕುಮಾರ್ ಅಂತ, ಅವ್ರ ತಂದೆ ವೆಂಕಟೇಶ್ ಅಂತ. ಮೂಲ ಇವರೇ, ಮುದಣ ಇವರು. ನಾವು ಒಂದು 10 ವರ್ಷ ಕೆಲಸ ಮಾಡ್ತಾಯಿದ್ದೀವಿ ಇವ್ರ ಹತ್ರ. ಚಾಮರಾಜಪೇಟೆ ಗುಲ್ಟಂಬಲ್ ರೋಡು, ಬಡಾಶಾರ ಆಪೋಸಿಟ್ ಇದೆ ಹೋಟೆಲು. 3 ವರ್ಷ ಆಯಿತು ಓಪನ್ ಆಗಿದೆ. ನಿಮ್ಮ ಹೆಸರು? ಬಾಲರಾಜ್ ಅಂತ ನಮ್ಮ ಹೆಸರು. ಇಡ್ಲಿ ಮತ್ತು ವಡೆ ತೊಗೊಂಬಂದಿದ್ದೀರಿ SLN ಟಿಫನ್ ರೂಮಿಂದ. ಇವ್ರದ್ದು ಕಬ್ಬನ್ಪೇಟೆಯಲ್ಲಿ ಇನ್ನೊಂದು ಬ್ರಾಂಚ್ ಇದೆ. ಸೊ ಕಬ್ಬನ್ಪೇಟೆದಲ್ಲ ಇದು ಬ್ರಾಂಚು. ನಾವು ಬಂದಿರೋದು ಚಾಮರಾಜಪೇಟೆಗೆ. ಸೊ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಇದೆ. ಸೊ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಬರ್ಬೋದು. ಎಕ್ರೆ ಇಡ್ಲಿ ಸೊ ಫೈನಲಿ ಟೇಸ್ಟ್ ಮಾಡಿಬಿಡೋಣ ಹೇಗಿದೆ ಅಂತ. ಬಾಯಿ ಅಲ್ಲಿ ಯೂಸ್ ಮಾಡೋದೇ ಬೇಡ. ಇಡ್ಲಿ ಹಂಗೆ ಸ್ಮೂತಾಗಿ ಕರಗೋಗುತ್ತೆ. ಸಾಗುಗೆ ಯಥೇಚ್ಛವಾಗಿ ಈರುಳ್ಳಿ ಮತ್ತು ಆಲೂಗಡ್ಡೆ ಹಾಕಿದ್ದಾರೆ, ಮತ್ತು ಲೈಟಾಗಿ ಒಗ್ಗರಣೆ ಕೊಟ್ಟಿದ್ದಾರೆ. ಆಹಾ, ಸಕ್ಕತ್ತಾಗಿದೆ. ತುಂಬ ಏನು ಖಾರ ಏನಿಲ್ಲ ಸಾಗು. ಇನ್ಫ್ಯಾಕ್ಟ್ ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ. ಸೊ ನೆಕ್ಸ್ಟು ಹಾಗೆ ಬರೀ ಇಡ್ಲಿನ ಟೇಸ್ಟ್ ಮಾಡಿಬಿಡೋಣ. ಆಹಾ, ಇಡ್ಲಿ ಎಷ್ಟು ಕ್ಲೀನಾಗಿ ರುಬ್ಬಿದ್ದಾರೆ ಅಂತಂದರೆ ಬಾಯಲ್ಲಿ ಹಲ್ಲೇ ಯೂಸ್ ಮಾಡೋದು ಬೇಡಪ್ಪ. ಆಹಾ, ಸಕ್ಕತ್ತಾಗಿದೆ ಟೇಸ್ಟು ಗುರು, ಅಲ್ಟಿಮೇಟ್ ಆಗಿದೆ. ನೆಕ್ಸ್ಟು ಚಟ್ನಿ ಜೊತೆ ಟ್ರೈ ಮಾಡಿಬಿಡೋಣ. ಇವ್ರದ್ದು ಮೇಯ್ನ್ ಹೈಲೈಟ್ ಬಂದೇ ಇವ್ರದ್ದು ಚಟ್ನಿ. ಸೊ ಇಡ್ಲಿ ಮತ್ತು ಚಟ್ನಿ ಟ್ರೈ ಮಾಡಿಬಿಡೋಣ. ಆಹಾ, ಚಟ್ನಿ ಅಂತೂ ಇವ್ರದ್ದು ಮೇನ್ ಹೈಲೈಟು. ಫಾಸ್ಟ್ ಮೂವಿಂಗ್ ಏನಕ್ಕೆ ಅಂತ ಇವಾಗ ಗೊತ್ತಾಗ್ತಾಯಿದೆ. ಲೈಟಾಗಿ ಕಡಲೆಪಪ್ಪು, ಗ್ರೀನ್ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದಾರೆ, ಮತ್ತು ಸಾಸಿವೆ ಒಗ್ಗರಣೆ ಹಾಕಿದ್ದಾರೆ. ಆಹಾ, ಸಕ್ಕತ್ತಾಗಿದೆ. ಡೆಫಿನೆಟ್ಲಿ ಟೇಸ್ಟ್ ಮಾಡಲೇಬೇಕು ನೀವು. ಇನ್ನೊಂದು ಬೈಟ್ ತೊಗೊಂಬಿಡೋಣ ಹಂಗೆ. ಸಾಗು ಮತ್ತು ಚಟ್ನಿ ಮತ್ತು ಇಡ್ಲಿ 3 ಮಿಕ್ಸ್ ಮಾಡಿ. ಸಾಗು ಇದೆ, ಖಾರ ಏನಿಲ್ಲ, ಬಟ್ ಚಟ್ನಿ ಮಾತ್ರ ಹೆವಿ ಖಾರ ಇದೆ ಗುರು. ಅದೆರಡು ಹಂಗೆ ಸಟ್ಟಲ್ಲಾಗಿ ಹಂಗೆ ಅದೆರಡೂ ಕಾಂಬಿನೇಷನ್ ಆಪ್ಟಿಮಮ್ ಮಾಡಿಬಿಡುತ್ತೆ. ಸಾಗು ಚಟ್ನಿ ಇಡ್ಲಿ ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು. ಆಹಾ, ಒನ್ ಮೋರ್ ಅಂತ ತಿಂತಾನೆ ಇರ್ತೀರಿ, ಅಷ್ಟು ಸಕ್ಕತ್ತಾಗಿದೆ ಟೇಸ್ಟು. ಸಕ್ಕತ್ತಾಗಿದೆ. ನೆಕ್ಸ್ಟು ವಡೆ ಹಿಂಗಂದರೆ ಸಾಕು, ಹಿಂಗೆ ಮುರಿದು ಹೋಗ್ತಾಯಿದೆ. ಫುಲ್ ಕ್ರಿಸ್ಪಿ ಇದೆ ವಡೆ. ಸ್ವಲ್ಪ ಚಟ್ನಿ ಜೊತೆ ಹಿಂಗೆ ಹಂಚ್ಕೊಂಡು ಫುಲ್ಲು ಕ್ರಿಸ್ಪಿ. ಆಹಾ, ವಡೆಗೆ ಏನೂ ಇದೆ ಹೇಳೋದೇ ಬೇಡ. ವಡೆ ಅಂತೂ ನೆಕ್ಸ್ಟ್ ಲೆವೆಲ್ಗಿದೆ. ಹಿಂಗೆ ವಡೆ ಇನ್ನೊಂದು ಬೈಟ್ ತೊಗೊಂಬಿಡೋಣ.
ಬಾಯಿ ಬಿಟ್ಟಿದ ತಕ್ಷಣ ಹಂಗೆ ಕ್ರಿಸ್ಪಿ ಲೇಯರು. ಅದೇ ಕಾಳು ಮೆಣಸು ಸಿಗುತ್ತೆ, ನೀಟಿಗೆ ಟೋಸ್ಟ್ ಮಾಡಿಬಿಟ್ಟಿದ್ದಾರೆ ನೋಡಿ, ನೀಟಾಗಿ ಟೋಸ್ಟ್ ಮಾಡಿಬಿಟ್ಟಿದ್ದಾರೆ ಮೆಣಸಿನ್ಕಾಯಿನ. ಪಕ್ಕದಾಗಿದೆ. ಡೆಫಿನೆಟ್ಲಿ ಟ್ರೈ ಮಾಡಬೇಕಾಗಿರೋ ಒಂದು ಐಟಮ್ ಅಂದರೆ ಇಲ್ಲಿ ಇಡ್ಲಿ ಮತ್ತು ವಡೆ. ಹಂಗೆ ಒಂದು ಒಳ್ಳೆ ನೀಟಾಗಿ ಖಾಲಿ ಆಗೋಯ್ತು. ಸರ್ ನಾವು ತುಂಬ ವರ್ಷದಿಂದ ಬರ್ತಾಯಿದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿದೆ, ಟಿಫನ್ ಎಲ್ಲ ತುಂಬ ಚೆನ್ನಾಗಿದೆ. ಇಡ್ಲಿ, ಪಲಾವು ಮತ್ತು ದೋಸೆ, ಗೀ ರೋಸ್ಟು ಎಲ್ಲ, ಕಾಫಿ ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ರೀಸನಬಲ್ಲು, ತುಂಬ ಚೆನ್ನಾಗಿದೆ. ನೋಡಿ ಎಲ್ಲ ಸುಮಾರು ಜನ ಬರ್ತಾರೆ, ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಇದಿದೆ ಮತ್ತು ಟೇಸ್ಟು ಅಷ್ಟೇ ಮತ್ತು ಕ್ಲೀನು ಅಷ್ಟೇ, ಎಲ್ಲ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಪಲಾವು. ಸೊ ಪಲಾವಿಗೆ ಇವರು ರೋಸ್ಟ್ ಆಗಿರೋ ಬ್ರಿಂಜಾಲ್ನ ಯೂಸ್ ಮಾಡಿದ್ದಾರೆ, ಬದನೆಕಾಯಿ. ಸೊ ಫಸ್ಟು ಈ ಬ್ರಿಂಜಾಲಿಂದಾನೇ ಸ್ಟಾರ್ಟ್ ಮಾಡಿಬಿಡೋಣ. ಎಣ್ಣೆಲಿ ಮೋಸ್ಟ್ಲಿ ಅದನ್ನು ಫಸ್ಟು ಡೀಪ್ ಫ್ರೈ ಮಾಡಿಬಿಟ್ಟು ಆಮೇಲೆ ಪಲಾವ್ ಒಳಗಡೆ ಇಂಡ್ಯೂಸ್ ಮಾಡಿದ್ದಾರೆ. ಸೊ ಫಸ್ಟು ಹಂಗೆ ಪಲಾವ್ ತೊಗೊಂಬಿಟ್ಟು ಹೊಗೆ ನೋಡಿ ಹೆಂಗೆ ಹೋಗ್ತಾಯಿದೆ. ಕ್ಯಾಬೇಜ್ ಯೂಸ್ ಮಾಡಿದ್ದಾರೆ ಇವರು ಪಲಾವ್ಗೆ. ಚಿಯರ್ಸ್. ಆಹಾ, ಏನು ಸೈಕಾಗಿದೆ ಟೇಸ್ಟು. ಫುಲ್ ಎಲ್ಲ ಸ್ಪೈಸಸ್ನೆಲ್ಲ ರುಬ್ಕೊಂಬಿಟ್ಟು ಅದನ್ನು ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ರೈಸ್ ಒಳಗಡೆ ಚಿತ್ರಾನ್ನ ಥರ ಮಿಕ್ಸ್ ಮಾಡೋದು ಇವರು ಪಲಾವ್ನ. ಸೊ ಟೇಸ್ಟಿಗೆ ಬಂದರೆ ಮಾತ್ರ ನೆಕ್ಸ್ಟ್ ಲೆವೆಲು. ಖಾರ ಎಲ್ಲ ಏನಿಲ್ಲ, ಕರೆಕ್ಟಾಗಿದೆ, ಮಕ್ಕಳೆಲ್ಲ ಆರಾಮಾಗಿ ತಿನ್ಬೋದು. ಸೊ ಖಾರ ಜಾಸ್ತಿ ಬೇಕಾದವರು ಇವರು ಮೇಯ್ನ್ ಹೈಲೈಟ್ ಆಗಿರೋವಂಥ ಚಟ್ನಿ ಜೊತೆಗೆ ಹಿಂಗೆ ತೊಗೊಂಡು ಹಿಂಗೆ ಟೇಸ್ಟ್ ಮಾಡಿಬಿಡೋಣ. ಇವಾಗ ಖಾರ ಇದೆ, ಸಟ್ಟಲ್ ಟೇಸ್ಟು. ಆಹಾ, ಫುಲ್ ಸೈಗಾಗಿದೆ. ಡೆಫಿನೆಟ್ಲಿ ಟ್ರೈ ಮಾಡಬೇಕು ನೀವು. ಪಲಾವು ವಿತ್ತು ಚಟ್ನಿ. ಆಹಾ, ಅದ್ಭುತ, ಸಕ್ಕತ್ತಾಗಿದೆ ಟೇಸ್ಟು. ಅವ್ರ ಮೇನ್ ಹೈಲೈಟೇ ಅವ್ರ ಚಟ್ನಿ ಅಂತೂ ಖಾಲಿ ಆಗ್ತಾ ಇರುತ್ತೆ ಎಲ್ಲರ ತಟ್ಟೆದು. ಹಂಗೆ ಹೋಗಿ ಕ್ಯೂವಲ್ಲಿ ನಿಂತಿದ ತಕ್ಷಣ ಹಂಗೆ ಬಡ್ಸಾಕ್ತಾ ಇರ್ತಾರೆ. ಅದೆಷ್ಟು ಲೀಟ್ರ್ ಚಟ್ನಿ ಮಾಡ್ತಾರೆ ಏನೋಪ್ಪ. ನೀವು ಅರ್ಲಿ ಮಾರ್ನಿಂಗ್ ಬಂದರೆ ರೆಸ್ಟ್ ಕಮ್ಮಿ, ಆಮೇಲೆ ರೆಸ್ಟು ಸಿಕ್ಕಾಪಟ್ಟೆ ಜಾಸ್ತಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಚಾನಲ್ ಹೆಸರು ನಮ್ಮೂರ ರಸದೌತಣ. ಮತ್ತು LIC ಮಾಡೋದು ಮಾತ್ರ ಮರಿಬಿಡಿ. LIC ಅಂದರೆ ಲೈಕು, ಶೇರು ಮತ್ತು ಕಮೆಂಟು ಮರೆಯದಿರ ಮಾಡಿ. ಹಾಂ, ಸಕ್ಕತ್ತಾಗಿದೆ ಟೇಸ್ಟು.
ಚಿತ್ರಾನ್ನ ಬಡವರ ಬಿರಿಯಾನಿ. ಸೊ ಫಸ್ಟು ಹಂಗೆ ಚಿತ್ರಾನ್ನ ಚಟ್ನಿ ಜೊತೆನೇ ತಿನ್ಬಿಡೋಣ. ಚಟ್ನಿನೇ ಅವ್ರ ಮೇನ್ ಹೈಲೈಟು. ಅದ್ಭುತವಾಗಿದೆ. ಅವನೊಂದು ಬೈಟಲ್ಲೂ ಕಡಲೆಕಾಯಿ ಬೀಜ ಸಿಗುತ್ತೆ. ಫುಲ್ ಯಥೇಚ್ಛವಾಗಿ ಹಾಕಿದ್ದಾರೆ ಕಡಲೆಕಾಯಿ ಬೀಜನ. ಆಹಾ, ನಿಂಬೆಹಣ್ಣು ಹಿಟ್ಟು ಜಾಸ್ತಿ ಏನಿಲ್ಲ, ನಿಂಬೆಹಣ್ಣು ಜ್ಯೂಸ್ ಹಿಟ್ಟೆಲ್ಲ ಜಾಸ್ತಿ ಏನಿಲ್ಲ, ಕರೆಕ್ಟಾಗಿ ಹಿಂಡಿದ್ದಾರೆ ನಿಂಬೆಹಣ್ಣ. ಆಹಾ, ಆಹಾ, ಸಕ್ಕತ್ತಾಗಿದೆ ಗುರು. ಒಡೆಯನ ಸ್ವೀಟಿಗೆ ಮುದ್ದೆ, ಚಿತ್ರಾನ್ನ ಚಟ್ನಿ ಇರುತ್ತೆ. ತಿಂತಾಯಿದ್ರೆ ಮೂರು ಕಾಂಬಿನೇಷನ್ ಅಂತೂ ಸೇಫು. ಹಾಂ 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 ಫುಲ್ ಸಾಕಾಗಿದೆ ನೋಡಿ. ಶುಂಠಿ ತುರಿದಿರೋದು, ಸಾಸಿವೆ ಒಗ್ಗರಣೆ, ಮೆಣಸಿನ್ಕಾಯಿ ಲೈಟಾಗಿ ಗ್ರೀನ್ ಕಲರ್ ಮೆಣಸಿನ್ಕಾಯಿ, ಈರುಳ್ಳಿ, ಎಲ್ಲ ಸಕ್ಕತ್ತಾಗಿದೆ. ಫುಲ್ ಸೈಕಾಗಿದೆ ಹಿಂಗೆ. ಒಳ್ಳೆ ಅಂದ್ಕೊ ಆ ಕ್ರಿಸ್ಪಿ ಲೇಯರೇ ಮೇಯ್ನ್ ಡಾಮಿನೇಟಿಂಗ್. ಒಳ್ಳೆಯದು. ಇಷ್ಟು ಕಡಲೆಕಾಯಿ ಬೀಜ ತುಂಬಿರೋ ಚಿತ್ರಾನ್ನ ಒಂದು ಬೈಟ್ ತಗೊಂಡು ಮೊಗ್ಯಾಂಬೋ ಕುಶುವ. ಸಕ್ಕತ್ತಾಗಿದೆ ಟೇಸ್ಟು. ಹಂಗೆ ನೀಟು ಅರ್ಧ ಚಿತ್ರಾನ್ನನೇ ಒಳಗಡೆ ಹೊಟ್ಟೋಯ್ತು. ಸೊ ಮಸಾಲ ಭರಿತವಾದ ಮಸಾಲ ದೋಸೆ, ಒಳಗಡೆ ತೊಗೊಂಬಮ್ಮ, ಹತ್ರ ತೊಗೊಂಬ. ಫುಲ್ಲು ಹಂಗೆ ಹೋಗ್ತಾ ಇದೆ. ಸೊ ಫಸ್ಟು ಗಟ್ಟಿ ಸಾಸಿವೆ ಮತ್ತು ಮೆಣಸಿನ್ಕಾಯಿ ಎಲ್ಲ ಯಥೇಚ್ಛವಾಗಿ ತೆಂಗಿನಕಾಯಿ ಜೊತೆ ಹಾಕಿರೋ ಚಟ್ನಿನ ಫಸ್ಟ್ ಟೇಸ್ಟ್ ಮಾಡ್ಬಿಡೋಣ. ಫಸ್ಟು ಬೈಟಿಗೆ ನಿಮಗೆ ಏನೂ ಗೊತ್ತಾಗಲ್ಲ, ಒಳಗಡೆ ಹೋಗ್ತಿದ್ದಂಗೆ ಆ ಖಾರ ಮೆಣಸಿನ್ಕಾಯ್ದಂಗೆ ಉಳಿಯುತ್ತೆ. ಸ್ವಲ್ಪ ಸಾಲ್ಟ್ ಜಾಸ್ತಿ ಆಗಿದೆ ಚಟ್ನಿಗೆ, ಬಟ್ ಆದರೆ ದೋಸೆ ಜೊತೆ ಹೋದಾಗ ಅದು ಕರೆಕ್ಟಾಗಿರುತ್ತೆ. ಫಸ್ಟು ಹಂಗೆ ಬ್ರೇಕ್ ಮಾಡಿ ದೋಸೆನ ಫುಲ್ಲು ಮೆದುವಾದ ದೋಸೆನ ತೊಗೊಂಡು ಹಿಂಗೆ ಚಟ್ನಿ ಜೊತೆ ತಿನ್ಬಿಡೋದು. ಆಹಾ, ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಆ ರೆಡ್ ಕೆಂಪು ಕಲರ್ ಚಟ್ನಿ ಹಾಕ್ತಾರಲ್ಲ ದೋಸೆ ಒಳಗಡೆ, ಅದೇ ಮೇಯ್ನ್ ಡಾಮಿನೇಟ್ ಮಾಡ್ತಾಯಿದೆ ಬಾಯಿ ಒಳಗಡೆ. ಫಸ್ಟು ಹಂಗೆ ನೆಕ್ಸ್ಟು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಟ್ರೈ ಮಾಡ್ಬಿಡೋಣ.
ಬರೀ ಈರುಳ್ಳಿ ಮತ್ತು ಆಲೂಗಡ್ಡೆ ಅಷ್ಟೇ ಹಾಕಿರೋದು, ಇನ್ನೇನು ಹಾಕಿಲ್ಲ. ಮತ್ತು ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆ ಹಾಕಿದ್ದಾರೆ. ಅಲ್ಲಲ್ಲಿ ಕಡಲೆ ಪಪ್ಪು ಸಿಗ್ತಾಯಿದೆ, ಕಾಣಿಸ್ತಾ ಇದೆ ಹಂಗೆ. ಸೊ ಹಂಗೆ ಫಸ್ಟು ತಿಂದ್ಬಿಡೋಣ. ಫುಲ್ ಶೇಕಾಗಿ. ಈರುಳ್ಳಿ ಮತ್ತು ದೋಸೆ ಎರಡೂ ಇದು ಮಾಡ್ತಾಯಿದೆ. ಜಾಸ್ತಿ ಆಲೂಗಡ್ಡೆ ಎಲ್ಲ ಏನು ಜಾಸ್ತಿ ಏನು ಯೂಸ್ ಮಾಡಿಲ್ಲ. ಸೊ ಆರಾಮಾಗಿ ತಿನ್ಬೋದು. ಸೊ ಗ್ಯಾಸ್ಟ್ರೈಟಿಸ್ ಇರೋರಲ್ಲ ಏನು ಟೆನ್ಷನ್ ಇಲ್ದಿರ ಆರಾಮಾಗಿ ತಿನ್ಬೋದು. ಒಂದೊಳ್ಳೆ ಹೋಮ್ಲಿ ಫುಡ್ ತಿನ್ನಬೇಕು ಅಂತಂದರೆ ನೀವು ಬರಬೇಕಾಗಿರೋದು ಚಾಮರಾಜಪೇಟೆಗೆ SLN ಟಿಫನ್ ರೂಮ್ಗೆ. ಉಮಾ ಥಿಯೇಟ್ರಿಂದ ಇನ್ನೊಂಚೂರು ಮುಂದಕ್ಕೆ ಬಂದರೆ ಲೆಫ್ಟ್ ಸೈಡಲ್ಲೇ ಕಾಣಿಸುತ್ತೆ. ಎಕ್ಸಾಕ್ಟಾಗಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನಲ್ಲಿರುತ್ತೆ, ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಬರ್ಬೋದು ನೀವು. ನೆಕ್ಸ್ಟು ಪಲ್ಯ, ಚಟ್ನಿ ಮತ್ತು ದೋಸೆ ಟ್ರೈ ಮಾಡಿಬಿಡೋಣ. ಇದು ಕಂಪ್ಲೀಟ್ ಮಾಡಿಬಿಡ್ತು. ಆಹಾ, ಮಸಾಲೆ ದೋಸೆ ಅಂದರೆ ಇದಕ್ಕೆ ಹೆಸರು ಕೊಟ್ಟಿರೋದು ಅನಿಸಿದೆ. ಫುಲ್ಲು ಮಸಾಲೆ ಭರಿತವಾಗಿ ತುಂಬಿರೋ ದೋಸೆ. ಮೂರು ಕಾಂಬಿನೇಷನ್ ಅಂತೂ ಅಲ್ಟಿಮೇಟು. ತಾಯಿ ಕೈ ಎತ್ತು. ರೆಕಾರ್ಡ್ ಹೊತ್ತು ಹಾಂ